ಎಷ್ಟೋ ಸಂದರ್ಭದಲ್ಲಿ ನೋಡಿದೀವಿ ಆಸ್ಪತ್ರೆ ರೆಡಿ ಇರುತ್ತೆ ಆದರೆ ಉದ್ಘಾಟನೆನೇ ಮಾಡಿರಲ್ಲ. ಇಲ್ಲಿ ಆಸ್ಪತ್ರೆ ಏನೋ ಉದ್ಘಾಟನೆ ಆಗಿದೆ, ಅದು ಹೆಸರಿಗೆ ಮಾತ್ರ, ಆದರೆ ಮೂಲ ಸೌಕರ್ಯಗಳೇ ಇಲ್ಲ ಆಸ್ಪತ್ರೆಯಲ್ಲಿ. ಇದು ಕೋಲಾರದ ವಿಶೇಷ ಚೇತನರ ಆಸ್ಪತ್ರೆಯ ಕಥೆ. ತರಾತುರಿಯಲ್ಲಿ ಹಾಗಾದ್ರೆ ಉದ್ಘಾಟನೆ ಮಾಡಿದ್ರ? ಮೂಲ ಸೌಕರ್ಯಗಳು ಏನಿದೆ ಏನಿಲ್ಲ ಅದನ್ನ ಫಸ್ಟ್ ಅಲ್ಲಿ ಫೆಸಿಲಿಟಿಯನ್ನ ಕೊಟ್ಟು ಆಮೇಲೆ ಉದ್ಘಾಟನೆ ಮಾಡಬೇಕು ಅನ್ನೋ ಪರಿಜ್ಞಾನ ಅವ್ರಿಗೆ ಇರಲಿಲ್ವಾ? ಕೋಲಾರದ ಪೂಲ್ಶಾ ಮೊಹಲ್ಲಾ ರಸ್ತೆಯಲ್ಲಿದೆ ಈ ಆಸ್ಪತ್ರೆ. ವಿಶೇಷ ಚೇತನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆಸ್ಪತ್ರೆ ಕಟ್ಟಿದ್ರು, ಅದನ್ನು ಉದ್ಘಾಟನೆನೂ ಮಾಡಿದ್ದಾರೆ. ಆದರೆ ಪ್ರಯೋಜನಕ್ಕೆ ಮಾತ್ರ ಈ ಆಸ್ಪತ್ರೆ ಬರ್ತಾ ಇಲ್ಲ. ವಿಶೇಷ ಚೇತನರಿಗೆ ಆಸ್ಪತ್ರೆ ಅಂತಂದ್ರೆ ಮೂಲ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿತ್ತು. ಹಾಗಾದ್ರೆ ಈ ಆಸ್ಪತ್ರೆ ಉದ್ಘಾಟನೆ ಯಾವಾಗಾಯ್ತು? ತರಾತುರಿಯಲ್ಲಿ ಯಾಕೆ ಉದ್ಘಾಟನೆ ಮಾಡಿದ್ರು? ಉದ್ಘಾಟನೆ ಆದ್ಮೇಲೆ ಯೂಸಿಗೆ ಬರ್ತಾ ಇಲ್ಲ. ಹಾಗಾಗಿ ಏನೆಲ್ಲ ಆಕ್ರೋಶ ಆರೋಪಗಳು ವ್ಯಕ್ತವಾಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇದು ಕೋಲಾರ ನಗರದ ಪೂಲ್ಶಾ ಮೊಹಲ್ಲಾ ರಸ್ತೆಯ ಬದಿಯಲ್ಲೇ ವಿಶೇಷ ಚೇತನರಿಗೆಂದು ನಿರ್ಮಾಣ ಮಾಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಜಿಲ್ಲೆಯ ಮೊಟ್ಟಮೊದಲ ಪ್ರತ್ಯೇಕ ಆರೋಗ್ಯ ಕೇಂದ್ರ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಭೈರತಿ ಸುರೇಶ್ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಅಧಿಕಾರಿಗಳು ಕಳೆದ ಮಾರ್ಚ್ 4ರಂದು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಆಸ್ಪತ್ರೆಯಲ್ಲಿ 2 ತಪಾಸಣಾ ಕೊಠಡಿ ಇವೆ, ಔಷಧಿ ದಾಸ್ತಾನು ಕೇಂದ್ರವಿದೆ, 2 ಹಾಲ್ ಇವೆ, ಎಸಿ ವ್ಯವಸ್ಥೆಯೂ ಇದೆ. ವಿಕಲಚೇತನರಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಯಲ್ಲಿ ಬೆಡ್, ಚೇರ್, ಪೀಠೋಪಕರಣಗಳು, ಯಂತ್ರೋಪಕರಣಗಳಿಲ್ಲ. ಕೇವಲ ಆಸ್ಪತ್ರೆ ಕಟ್ಟಡಕ್ಕೆ 36 ಲಕ್ಷ ಖರ್ಚಾಗಿದೆ. ಮೂಲಭೂತ ಸೌಕರ್ಯ ಒದಗಿಸಲು ಮತ್ತಷ್ಟು ಅನುದಾನ ಕೇಳಿದ್ರೂ ಸರ್ಕಾರದಿಂದ ಇನ್ನೂ ಬಂದೇ ಇಲ್ಲ. ಈ ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂದರೆ, ಅನುದಾನ ಇಲ್ದಿದ್ರು ಕೂಡ ಗುದ್ಲಿ ಪೂಜೆ ಮಾಡೋದು, ಬಿಲ್ಡಿಂಗ್ ಇಲ್ದಿದ್ರು ಕೂಡ ಉದ್ಘಾಟನೆ ಮಾಡಿಬಿಡೋದು. ಭೈರತಿ ಸುರೇಶ್ ಅವರು ಉದ್ಘಾಟನೆ, ಆ ಬಿಲ್ಡಿಂಗ್ ಉದ್ಘಾಟನೆ, ಆ ಬಂಬೂ ಬಜಾರಲ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೆ ಕೋಲಾರಲ್ಲಿ, ಅವ್ರಿಗೆಲ್ಲ ಉಪಯೋಗ ಆಗಲಿ ಅಂತ ಆ ಯೋಜನೆ ತಗೊಂಬಂದಿದ್ರೆ ಇವತ್ತು ಬಿಲ್ಡಿಂಗ್ ಇದ್ದಿದ್ರು ಕೂಡ ಗುದ್ದಿ ಪೂಜೆ ಮಾಡ್ತಾರೆ, ಬಿಲ್ಡಿಂಗಲ್ಲಿ ಪೀಠೋಪಕರಣ ಇಲ್ದಿದ್ರು ಕೂಡ ಇನಾಗ್ರೇಷನ್ ಮಾಡ್ತಾರೆ. ಇದು ಇನ್ನು ಮೇಲೆ ಆದ್ರೂ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ಕೋಬೇಕು. 2 ತಿಂಗಳಿಂದ ವಿಕಲಚೇತನರ ಪ್ರತ್ಯೇಕ ಆಸ್ಪತ್ರೆ ಉದ್ಘಾಟನೆ ಮೊನ್ನೆ ಉಸ್ತುವಾರಿ ಸಚಿವರು ಮಾಡೋದು ತುಂಬ ಸಂತೋಷ. ಆದರೆ 2 ತಿಂಗಳು ಆದ್ರೇನು ಹಾಸ್ಪಿಟ್ಲು ಓಪನ್ ಆಗದಿರೋಂಥ ದುರಂತ. ಮೊದಲಿಗೆ ಬರಬೇಕಾಗಿರೋ ಉದ್ಘಾಟನೆಗೆ ಮೊದಲೇ ಏನು ಪೀಠೋಪಕರಣಗಳು ಬೇಕು, ಮೂಲಭೂತ ಸೌಕರ್ಯ ಮಾಡಬೇಕಾಗಿತ್ತು, ಅದನ್ನೆಲ್ಲ ಅಳವಡಿಸಿ ಆಮೇಲೆ ಉದ್ಘಾಟನೆ ಮಾಡಬೇಕಾಗಿರೋದು. ಅದನ್ನು ಬಿಟ್ಟಿದೆ ಒಂದು ಬೋರ್ಡ್ಗೋಸ್ಕರ ಒಂದು ನೇಮಕಾತಿ, ಏನೋ ನಾವು ಒಂದು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿದ್ದೀವಿ, ಇದಕ್ಕೋಸ್ಕರ ಮಾತ್ರನೇ. ಕೋಲಾರ ಜಿಲ್ಲೆಯಾದ್ಯಂತ 40,000ಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಅದರಲ್ಲಿ ಕೋಲಾರ ತಾಲೂಕು ಹಾಗೂ ನಗರದಲ್ಲಿ 5,000ಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲವನ್ನು ಖರೀದಿಸಿ ಆಸ್ಪತ್ರೆಯಲ್ಲಿ ಕೆಲಸ ಶುರು ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ನಮ್ಮ ನಗರದಲ್ಲಿ 2,500 ಚೇಂಜ್ 2,500 ಜನಕ್ಕಿಂತ ಹೆಚ್ಚು ವಿಕಲಚೇತನ ಹೊಂದಿರುತ್ತಾರೆ. ಅದೇನ ನಿರ್ಮಾಣ ಆಗಿ ಸದ್ಬಳಕೆ ಆಗಿದ್ದಲ್ಲೇ ವಿಕಲಚೇತನರಿಗೆ ಅನುಕೂಲ ಆಗುತ್ತೆ. ಮಾಡಿಕೊಟ್ಟಲ್ಲಿ ತುಂಬ ಜನ ಇದ್ದಾರೆ, ದೇಕೊಂಡೋಗೋರು, ಕಾಯಿಲೆ ಕಸಾಲೆಗಳಿರೋರು, ಅವರಿಗೆ ಸುಮಾರು ಜನಕ್ಕೆ ದುಡ್ಡೇ ಇಲ್ಲ ಅವ್ರ ಹತ್ರ. ಅದೇನೋ ಉಪಯೋಗಕ್ಕೆ ಬಂದರೆ ಅಟ್ಲೀಸ್ಟ್ ಏನೋ ಒಂದು ಔಷಧಿಗಳು ತಗೊಳ್ಳೋಕ್ಕೆ, ಅವರು ಅಯ್ಯೋ ನಮ್ಮದೇ ಒಂದು ಹಾಸ್ಪಿಟ್ಲ್ ಇದೆ, ಸರ್ಕಾರ ಒಂದು ಏನೋ ಒಂದು ಮಾಡಿದೆ, ಅವ್ರನ್ನ ತಗೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾವುದೇ ಆಸ್ಪತ್ರೆಗಳ ಉದ್ದೇಶನ ಮೂಲವಾಗಿ ಏನು ಮಾಡೋಕೆ ಕೊಟ್ಟಿದ್ದೀವೋ ಆ ಉದ್ದೇಶ ಸರಿಯಾಗಿ ಈಡೇರಬೇಕು ಅಂದರೆ ಎಲ್ಲ ಬೇಕಾದಂಥ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಸೌಲಭ್ಯಗಳನ್ನ ಕಲ್ಪಿಸ್ದೇ ಇಲ್ಲಿ ಉದ್ಘಾಟನೆ ಮಾಡಿರೋವಂಥದ್ದು 2 ತಿಂಗಳಾದಮೇಲೂ ಅಸಹ್ಯ. ಆಸ್ಪತ್ರೆ ಇನ್ನೂ ಮುಚ್ಚಿದೆ, ಯಾರಿಗೂ ಇದು ಉಪಯೋಗ ಇಲ್ಲ ಅಂದರೆ ಇದು ನಾಮಕಾವಸ್ಥೆಗೆ ಉಪಯೋಗ ಆಗ್ತಾಯಿದೆ. ಆದರೆ ಉದ್ಘಾಟನೆ ಮಾಡೋವಂಥ ಆತುರದಲ್ಲಿ ಇವರು ಇದನ್ನೆಲ್ಲ ಮರ್ತೋಗಿದ್ದಾರೆ. ಹಾಗಾಗಿ ಈ ವಿಶೇಷ ಚೇತನರಿಗೆ ಈಗ ಇದ್ರ ಸೌಲಭ್ಯ ತಗೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇಲ್ಲ. ಕೋಲಾರ ನಗರಸಭೆ ಹಾಗೂ ಜಿಲ್ಲಾಡಳಿತ ಶೀಘ್ರವೇ ಬಾಕಿ ಅನುದಾನ ತರಿಸಿಕೊಂಡು ವಿಶೇಷ ಚೇತನರಿಗೆ ಸೇವೆ ನೀಡುವ ಕೆಲಸ ಮಾಡಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಇಲ್ಲಿ ತರಾತುರಿಯಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರ ಯಾರ್ದಾದ್ರೂ ಪ್ರೆಷರ್ ಇತ್ತಾ? ಕಾರಣ ಎಷ್ಟೋ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ, ಆಸ್ಪತ್ರೆ ರೆಡಿ ಇರುತ್ತೆ, ಬೇಕಾದಂಥ ಮೂಲ ಸೌಕರ್ಯಗಳು ಇರುತ್ತೆ, ಅಲ್ಲಿ ಉದ್ಘಾಟನೆಗೆ ಜಟಾಪಟಿ ಆಗ್ತಿರುತ್ತೆ. ಬಟ್ ಇಲ್ಲಿ ಉದ್ಘಾಟನೆ ಆಗಿದೆ, ಬಟ್ ಯೂಸಿಗೆ ಬರ್ತಾ ಇಲ್ಲ. ಅಂದರೆ ಮೂಲ ಸೌಕರ್ಯಗಳು ಇಲ್ಲದೆ ತರಾತುರಿಯಲ್ಲಿ ಉದ್ಘಾಟನೆ ಯಾಕೆ ಮಾಡಕ್ಕೆ ಹೋದ್ರು ಹಂಗಾದ್ರೆ? ಖಂಡಿತ ಶ್ರೀಮಂತ ಶೆಟ್ಟಿ, ಏನು ತಮ್ಮ ಜೀವನವನ್ನೇ ಸವಾಲಾಗಿ ಸ್ವೀಕರಿಸಿ ಜೀವನ ಮಾಡ್ತಾ ಇರ್ತಕ್ಕಂಥ ವಿಕಲಚೇತನರಿಗೆ ಒಂದು
ಪ್ರತ್ಯೇಕ ಆಸ್ಪತ್ರೆ ಅಂದ್ರೆ ಖಂಡಿತ ಇದೊಂದು ಹೆಮ್ಮೆ ಪಡುವಂತ ವಿಚಾರ. ಯಾಕಂತ ಹೇಳಿದ್ರೆ ಜಿಲ್ಲೆಯಾದ್ಯಂತ ಸುಮಾರು 40,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನರಿದ್ದಾರೆ. ಜೊತೆಗೆ ಕೋಲಾರ ತಾಲೂಕಿನಲ್ಲಿ ಸುಮಾರು 5,000 ಸಂಖ್ಯೆಯಲ್ಲಿ ವಿಕಲಚೇತನರಿದ್ದಾರೆ. ಮತ್ತೆ ಕೋಲಾರ ನಗರದಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಜನ ವಿಕಲಚೇತನರು ಇರ್ತಕ್ಕಂಥದ್ದು. ಇವರಿಗೆ ಏನು ನಡೆದಾಡ್ತಕ್ಕಂಥವ್ರಿಗೆ ಬಹಳ ಒಂದು ಕಷ್ಟ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಸವಾಲಾಗಿ ಸ್ವೀಕರಿಸಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಪ್ರತ್ಯೇಕ ಆಸ್ಪತ್ರೆಯನ್ನ ಸುಮಾರು 36 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಏನು ಪ್ರಯೋಜನ ಎಂಬಂದ್ರೆ ಈ ಒಂದು ಆಸ್ಪತ್ರೆಗೆ ಮೂಲಭೂತ ಸೌಕರ್ಯಗಳನ್ನೇ ಒದಗಿಸಿಲ್ಲ. ಈ ಕೋಲಾರ ನಗರಸಭೆಯಿಂದ ಕೈಗೊಂಡಿರ್ತಕ್ಕಂಥ ಈ ಒಂದು ಏನು ಕಟ್ಟಡ ಕಾಮಗಾರಿ ಕಂಪ್ಲೀಟ್ ಆಗಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಈ ಒಂದು ಆಸ್ಪತ್ರೆಯನ್ನ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜು ಮಾಡಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ರೆ ಆರೋಗ್ಯ ಇಲಾಖೆಯವರು ಈ ಒಂದು ಆಸ್ಪತ್ರೆ ನಡೆಸ್ತಾರೆ. ಆದ್ರೆ ಕೋಲಾರ ನಗರಸಭೆಯಲ್ಲಿ ಅನುದಾನ ಇಲ್ಲ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಕೇವಲ ಒಂದು ಕಾಟಾಚಾರಕ್ಕೆ ಎಂಬಂತ ಈ ಒಂದು ಆಸ್ಪತ್ರೆಗೆ ಒಂದು ಉದ್ಘಾಟನೆ ಭಾಗ್ಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಏನು ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಮತ್ತೆ ಕೊತ್ತೂರು ಮಂಜುನಾಥ್ ಅವರು ಕಳೆದ ಏನು ಮಾರ್ಚ್ ನ ಒಂದು 4ನೇ ತಾರೀಕು ಈ ಒಂದು ಆಸ್ಪತ್ರೆನ ಉದ್ಘಾಟನೆ ಮಾಡಿದ್ರು. ಆದ್ರೆ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಕೇವಲ ಕಟ್ಟಡವನ್ನು ಮಾತ್ರ ನಿರ್ಮಾಣ ಮಾಡಿದ್ದಾರೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ. ಮತ್ತೆ ಈ ಒಂದು ವಿಚಾರ ನಗರಸಭೆಗೆ ಕೂಡ ಮಾಹಿತಿ ಇರತಕ್ಕಂಥದ್ದು. ಕೇವಲ ಆಸ್ಪತ್ರೆ ಕಟ್ಟಡವನ್ನ ಏನು ನಿರ್ಮಾಣ ಮಾಡಿಕೊಟ್ರೆ ಆಸ್ಪತ್ರೆ ಆರಂಭ ಆಗೋದಿಲ್ಲ. ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸೇವೆಗಳನ್ನ ಕೋಲಾರ ನಗರಸಭೆಯಿಂದಲೇ ಕೊಡಬೇಕಾಗಿದೆ. ನಂತರವಷ್ಟೇ ಈ ಒಂದು ಆಸ್ಪತ್ರೆ ಚಾಲನೆ ಸಿಗೋದು ಅಂತ ಗೊತ್ತಿದ್ರು ಕೂಡ ಕೇವಲ ಕಾಟಾಚಾರಕ್ಕೆ ಏನು ಸಚಿವರ ಬಳಿ ಒಂದು ಹೆಸರನ್ನ ಗಿಟ್ಟಿಸಿಕೊಳ್ಳುವ ಒಂದು ಕಾರಣಕ್ಕಾಗಿ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಒಂದು ಬಹಳ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಕಾಮಗಾರಿಗಳನ್ನ ನಾವು ನೋಡಬಹುದು, ವಿಳಂಬ ಮಾಡ್ತಾ ಇರ್ತಾರೆ. ಜೊತೆಗೆ ಕಾಮಗಾರಿಗಳನ್ನ ಅರ್ಧಕ್ಕೆ ನಿಲ್ಲಿಸಿರುವಂತಹ ಒಂದು ದೃಶ್ಯಗಳು ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಇರ್ತಕ್ಕಂಥದ್ದು. ಆದ್ರೆ ವಿಕಲಚೇತನರು ತಮ್ಮ ಒಂದು ಜೀವನವನ್ನ ಸವಾಲಾಗಿ ಸ್ವೀಕರಿಸಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವರು ಅವರ ಒಂದು ಹೆಸರಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿರೋದು ಎಷ್ಟು ಮಾತ್ರ ಸರಿ ಎನ್ನುವಂತಹ ನಿಟ್ಟಿನಲ್ಲಿ ಸಂಘಟನೆಗಳ ಮುಖಂಡರು ಜೊತೆಗೆ ವಿಕಲಚೇತನರ ಸಂಘಟನೆ ಮುಖಂಡರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದಕ್ಕೆ ಎಚ್ಚೆತ್ತುಕೊಂಡು ಕೂಡಲೇ ಏನು ಅಗತ್ಯ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಅಂದ್ರೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಬೆಡ್ ನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಪೀಠೋಪಕರಣಗಳ ವ್ಯವಸ್ಥೆ ಮತ್ತೆ ಆಸ್ಪತ್ರೆಗೆ ಯಂತ್ರೋಪಕರಣಗಳ ಸಲಕರಣೆ ಮತ್ತೆ ಈ ಒಂದು ಆಸ್ಪತ್ರೆಗೆ ಜನರೇಟರ್ ನ ಒಂದು ಅವಶ್ಯಕತೆಗಳು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಸೌಲಭ್ಯಗಳನ್ನ ಕೋಲಾರ ನಗರಸಭೆಯಿಂದ ಒದಗಿಸಿಕೊಟ್ಟಕ್ಕಂಥ ಒಂದು ಕೆಲಸವನ್ನ ಜಿಲ್ಲಾಡಳಿತ ಅಗತ್ಯ ತುರ್ತಾಗಿ ಈ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಇಲ್ಲ ಎನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬಾರದು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕೇವಲ ಹೆಸರು ಬೋರ್ಡ್ ಮೇಲೆ ಇರುತ್ತೆ ಎನ್ನುವಂತ ಕಾರಣಕ್ಕೆ ಉದ್ಘಾಟನೆ ಮಾಡೋದಲ್ಲ, ಕೇವಲ ಹೆಸರಿಗೆ ಮಾತ್ರ ಉದ್ಘಾಟನೆ ಮಾಡೋದಲ್ಲದೆ ಸೌಲಭ್ಯ ಕೂಡ ಜನರಿಗೆ ಅಗತ್ಯವಾಗಿ ಸಿಗುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತರು ಆಗ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ರಘುರಾಜ್, ಈಗ ಪ್ರಯೋಜನಕ್ಕೆ ಏನ್ ಬಂತು? ಉದ್ಘಾಟನೆ ಆದ್ರೂ ನೋಡಿ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ, ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಶಟರ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಈಗ ಯೂಸಿಗಂತೂ ಬರ್ತಾ ಇಲ್ಲ. ಈಗ ಪತ್ರ ಬರ್ದಿದಾರಂತಲ್ಲ ನಮ್ಗೆ ಹೆಚ್ಚಿನ ಅನುದಾನ ಬೇಕು ಅಂತ, ಅದಕ್ಕೇನಾದ್ರೂ ಸೂಕ್ತ ರೀತಿಯ ಸ್ಪಂದನೆ ಸಿಕ್ಕಿದೆಯಾ ಇಲ್ವಾ? ಖಂಡಿತ ಶ್ರೀಮತಿ ಶೆಟ್ಟಿ, ಏನು ಸುಮಾರು 36 ಲಕ್ಷ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಕೋಲಾರ ನಗರಸಭೆ ಅಧಿಕಾರಿಗಳು ಹೇಳುವಂತಾನೆ ಈಗಾಗಲೇ ನಗರೋತ್ಥಾನ ಅಂದ್ರೆ ಸಿಎಂ ಅವರ ವಿಶೇಷ ನಗರೋತ್ಥಾನ ಯೋಜನೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಅದೇ ಒಂದು ಇಲಾಖೆಯ ಅನುದಾನದಡಿ ಖಂಡಿತ ಖರೀದಿಯನ್ನ ಮಾಡಿ ಈ ಒಂದು ಆಸ್ಪತ್ರೆಯನ್ನ ಖಂಡಿತ ಆದಷ್ಟು ಬೇಗ ಶೀಘ್ರವಾಗಿ ಚಾಲನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿ ಬರೋಬ್ಬರಿ 2 ತಿಂಗಳಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಏನು ಪ್ರತ್ಯೇಕ ಒಂದು ವಿಕಲಚೇತನರ ಆಸ್ಪತ್ರೆ ಸೌಲಭ್ಯ ವಿಕಲಚೇತನರಿಗೆ ಸಿಕ್ಕರೆ ಖಂಡಿತ ಬಹಳ ಒಂದು ಉಪಯುಕ್ತ ಕೂಡ ಆಗುತ್ತೆ ಅನ್ನುವಂತ ನಿರ್ಧಾರ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಂದ್ರೆ ಕೋಲಾರ ಶಾಸಕರು ಜೊತೆಗೆ MLC ಅವರು ಇದಕ್ಕೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಏನು ವಿಕಲಚೇತನರು ಮಾಡ್ತಾರೆ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಉದ್ದೇಶ ಏನೋ ಒಳ್ಳೇದಿದೆ, ಅಂದ್ರೆ ವಿಕಲಚೇತನರಿಗೋಸ್ಕರ ಒಂದು ಆಸ್ಪತ್ರೆ ಅಂತ ಹೇಳಿ ಕಟ್ಟಿದ್ದಾರೆ, ಆದ್ರೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಒಳಗಡೆ ಬೇಕಾದಂತ ಮೂಲ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಅದಕ್ಕೆ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಚಿಕಿತ್ಸೆಗೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ.